ದೊಡ್ಡ ದೊಡ್ಡ ವಿಜಿಟ್ ಲಘು ಬಾ ಶ್ವೇತಾ. ಅಯ್ಯ ಲಘು ಬಾ ಅಂತಂದೆ ಹೊಡ್ಕೋತ. ನಮ್ ಕೈಯಾಗೈತಿ, ನಾವು ಉಳಿಸಿದ್ರ ಪರಿಸರ, ಇಲ್ಲಂದ್ರೆ ಪರಿಸರ ನಮ್ಮನ್ನ ಉಳ್ಸಂಗಿಲ್ಲ. ಒಂದ್ ದಿವ್ಸ ಕಿಕ್ ಆಫ್ ಮಾಡ್ಬಿಡ್ತೈತಿ ನಮಗದು. ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ನೋಡಿದ್ರೆ ಬರೋಬ್ಬರಿ 7 ಗಂಟೆ ಆಗೈತಿ. ಇವತ್ತು ನಾವು ಸೇವಾ ಚೀಟಿ ಬರ್ತೀವಿ, ಹಿಂಗಾಗಿ ಅಲ್ಲೇ ಪೂಜೆಗೆ ಹೋಗ್ಬೇಕು. ನಡ್ರಿ ಎಲ್ಲರೂ ರೆಡಿ ಆಗಿವಿ. ನಡ್ರಿ ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣ ಅಂತ. ನಡ್ರಪ್ಪ ತೋರ್ಸೋರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಏನ್ರಿ ರೆಡಿ ಏನ್ರಿ? ಫುಲ್ ಪಂಚೆ ಶಾಲ್ ಹಾಕೊಂಡ. ಹೌದ್ರಿ, ಚಲೋ ಕಾಣಿಸತೈತಿ. ಚಲೋ ಕಾಣಿಸತೈತಿ ಔಟ್ಫಿಟ್. ಅಂದ್ರೆ ನಿನ್ನೆ ಹೋಗಿ ದರ್ಶನ ಮಾಡ್ಕೊಂಡ ತೆಗೆದಿಟ್ಟಿದ್ವಿ, ವಾಪಸ್ ಅವತ್ತು ಮಡಿಚಿ. ಅದಕ್ಕೆ ಮತ್ತೆ ವಾಪಸ್ ಈಗ ಅವತ್ನ ಹಾಕೊಂಡೇನೆ. ಒಂದ್ ಜೋಡ್ ತಗೊಂಡಿದ್ನಲ್ರಿ ಮೊನ್ನೆ ನಮ್ಮ BSc ಒಳಗ. ಹಿಂಗ್ ಕಾಣತೈತಿ, ಮಸ್ತ್ ಅನ್ಸತೈತಿ. ಕರೆನ ರಾಯಲ್ ಉಟ್ಕೊಳಕ್ ಭಯಂಕರ ಕಂಫರ್ಟೇಬಲ್ ಅದಾವ. ಈಸಿನೂ ಐತಿ. ಈಸಿ ಬಡ ಹಿಂಗ್ ಮಾಡಿ ಹಿಂಗ್ ತಿರ್ಕೋದು, ಹಿಂಗ್ ತಿರ್ಬೋದೈತಿ. ಫಿಟ್ ಅನ್ನು ಕುಂಡಿರ್ತೈತಿ. ಹೈಟಿಗೆ ಎಷ್ಟು ಬೇಕು ಅಷ್ಟು ಹೈಟಿಗೆ ಹಾಕೋಬಹುದು. ಹಾಕೊಳ್ಳೋದೈತಿ, ಹೋಗೋದೈತಿ ಟಾಕ್ ಅಂತ. ನೋಡ್ರಿ ಇವ ನಾವ್ ಇದ್ದಿದ್ ರೂಮ್ ಇದು ಟ್ರಸ್ಟ್ ರೂಮ್ ಅದಾವ. ರೂಮ್ ಅದಾವ. ಆಕ್ಚುಲಿ ನಿನ್ನೆ ಬೇರೆ ರೂಮ್ ಆಗಿದ್ವಿ, ಇವತ್ತು ಬೇರೆ ರೂಮ್. ಯಾಕಂದ್ರೆ ಒನ್ ಡೇ ಎಷ್ಟ ಕೊಡ್ತಾರ, ಒಬ್ಬರಿಗೆ ಒನ್ ಡೇ ರೂಮ್ ಮಾತ್ರ ಕೊಡ್ತಾರೆ ಇಲ್ಲಿ. ಅದಕ್ಕೆ ಏನ್ ಮಾಡಿದ್ವಿ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನೋಡಿದ್ವಿ ನಾವು. ಅವ್ರಾದ್ರೆ ಇಲ್ಲ ನೀವು ಚೆಕ್ಔಟ್ ಮಾಡಬೇಕು, ಬೇರೆ ಕಡೆ ಹೋಗ್ರಿ, ಮತ್ ನಮ್ ಟ್ರಸ್ಟ್ ಬಾಳ ಅದಾವ, ಅಲ್ಲಿ ನೀವು ಇದನ್ ಮಾಡ್ಕೋರಿ ಅಂತ ಹೇಳಿದ್ರೆ. ಸೊ ಅದ್ರ ಸಲುವಾಗಿ ನಾವು ಮತ್ತ ಇಲ್ಲಿ ಬೇರೆ ಕಡೆ ಬಂದು ಎಷ್ಟು ದೊಡ್ಡ ದೊಡ್ಡ ರೂಮ್ ಅದಾವ ಅಂದ್ರ ಭಯಂಕರ ದೊಡ್ಡ ರೂಮ್ ಅದಾವ. ನಿಮ್ಗೆ ರೂಮ್ ಟೂರ್ ಕೊಟ್ಟನೆ ಅಂದ್ರ ಬರ್ರಿ ತೋರ್ಸನ್ ಬರ್ರಿ. ನೋಡ್ರಿ, ಇದು ಫಸ್ಟಿಗೆ ಒಂದ್ ಬಾತ್ರೂಮ್ ಐತಿ. ಫಸ್ಟಿಗೆ ಸ್ವಲ್ಪ ಪ್ಯಾಸೇಜ್ ಐತಿ, ಆಮೇಲೆ ವಾಶ್ರೂಮ್ ಅದಾವ. ಇಷ್ಟು ಕ್ಲೀನ್ ಹೈಜೀನ್ ಅದಾವ. ಜಬರ್ದಸ್ತ್ ನೋಡ್ರಿ, ಇಲ್ಲೊಂದ್ ದೊಡ್ಡ ಬೆಡ್ ಐತಿ. ನಮ್ ಸ್ಪರ್ಶ ಹಾಕೊಂಡಾಳ. ಇದ್ ನೋಡ್ರಿ, ಇಲ್ಲೆಲ್ಲ ಇಷ್ಟ ಬಾಲ್ಕನಿ ಐತಿ. ಆಮೇಲೆ ಇಲ್ಲೊಂದ್ ಮಿರರ್ ಐತಿ. ಇಲ್ಲಿ ನೋಡ್ರಿ ಒಂದ್ ಟೇಬಲ್ ಸಹಿತ ಅಲ್ಲಿ ಐತಿ. ಇಲ್ಲೊಂದ್ ಐತಿ ಎಡಿಟಿಂಗ್ ಮಾಡಕ, ಇಲ್ಲೊಂದ್ ಐತಿ ಟೇಬಲ್. ಬೆಡ್ ಮಾತ್ರ ಬಾಳ ದೊಡ್ಡದೈತಿ. ಇಲ್ಲಿ ಕಿಟ್ಲಿ ಕಾಸಕಿಟ್ಟೇವಿ, ಮಸ್ತ್ ಐತಿ ರೂಮ್. ನೋಡ್ರಿ ನಮ್ ಸ್ಪರ್ಶ ಅವರು ಈಗ ಎದ್ರ ಸೋಕಿಗೆ ಏನಾರ ಇಡ್ಲಿ ತಿನ್ನಿಸ್ಬೇಕಂತ ಹೇಳಿ ನಾನು ನಮ್ ಸ್ಪರ್ಶ ಹೊಂಟಿವಿ. ನಡ್ರಿ ಹೋಗೋಣಂತ. ಈಗ ಈಗ ಜಸ್ಟ್ ಎದ್ಲ, ಹೌದಾ? ಬ್ರಷ್ ಮಾಡಿದ್ಲ, ಅದಕ್ಕೆ ಕರ್ಕೊಂಡು. ಓ ವಾವ್, ನಮ್ ಹುಲಿ ಬ್ರಷ್ ಮಾಡೈತಿ ಇವತ್ತ. ವೆರಿ ಗುಡ್ ವೆರಿ ಗುಡ್. ಸೈಡ್ ಬರ್ರಿ ಶ್ವೇತವ್ರ, ಅಲ್ಲಿ ಹೋಗ್ತಾರೆ ಅವ್ರು. ಈಗ ಏನ್ ಬೇಕಂತ ನಮ್ ಹುಲಿಗೆ? ನಾಷ್ಟಾ ಬೇಕಂತ. ಇಡ್ಲಿ ತಂದ್ರತಂತ ಹೊಂಟಿದ್ವಿ. ನೋಡ್ರಿ ಇಲ್ಲೇ ನಾಷ್ಟಾಕ್ ಇವತ್ತ ದೋಸೆ, ಸಾಂಬಾರ್, ಚಟ್ನಿ ಎಲ್ಲ ಐತಿ. ಪೂರ ಇಡ್ಲಿ ವಡ ತಿನ್ನತಾರ. ವಿಡಿಯೋ ತಗೋ ಅಂದ್ರೆ ಇಲ್ಲ ಹಶ್ವಾಗೈತಂಗ ಅಂತ ವಿಡಿಯೋ ತಗೊಳಕ್ ಇಲ್ಲ ಅನ್ನತಾರ. ತನ್ನಗಾಕೈತಿ ಲಘು ತೇನ್ರಿ ಆತಾತ್ರಿ ಟೈಮ್. ಮುಂಜಾನೆ 6ಕ್ಕೆ ಇದ್ದೇವಿ. ತಿಂಡಿ ಸ್ಟಾರ್ಟ್ ಮಾಡಿ ಕಡೆ ರೂಮ್ನ್ಯಾಗ ಅರ್ಬಿ ಪ್ಯಾಕ್ ಮಾಡತ್ತಾರೇನ. ಅದ್ ಲುಂಗಿ ಹುಡುಗರು ಹೆಂಗ ಆಟ ಆಡತ್ತವ ನೋಡ್ ಬರಲ್ಲ. ನೋಡ್ರಿ ಇಲ್ಲೇ ನಮ್ಮ ಮಮ್ಮಿ ಪಪ್ಪ ಅದ್ರ ಲುಂಗಿ ಇದನ್ನ ಮಡ್ಸಿಡಾಕ್ರಿ. ಯಾರು ಹುಡುಗರು ನೋಡ್ರಿ. ಸ್ವಚ್ಛ ಹಾಯ್ ನೋಡ್ರಿ ಆಟ ಆಡತ್ತವ. ಅದು ಪಿಕಾಬು ಮಡ್ಸಿಡ್ರಿ ಸಾಕ. ನೋಡ್ರಿ ಪ್ರಸಾದಕ್ಕೆ ಹೋಗೋಣ್ರಿ. ಓಕೆ, ಒಂದ್ ನೀರಿನ ಬಾಟಲ್ ತಗೊಳ್ಳೋಣ. ಇದು ಪವರ್ ಬ್ಯಾಂಕ್ ಚಾರ್ಜ್ ಆಗ್ಲಿ. ಮುಂಜಾನೆ ಇದ್ದೇನೆ. ಇನ್ನೊಂದು ಪಾಯಿಂಟ್ ಆಗ್ಬೇಕು. ಹೆಂಗ್ ಮಾಡ್ತಾರ ಮಾಡ್ರಿ, ನಿಮ್ ಇಷ್ಟ. ಹಾಲು ಅಲ್ಲಿ ಸಿಗಂಗಿಲ್ಲ, ಇಲ್ಲೇ ಸಿಗ್ತಾವ. ಅಲ್ಲಿ ಸುಮಾರು ಹಿಡ್ಕೊಂಡು ಅಡ್ಡಾಡೋದಕ್ಕೈತಿ. ಇಲ್ಲೇ ಬಾಜುಕ ಸಿಗ್ತಾವ ಹಾಲು. ಬಂದಿನ ತರಕ್ ಬರ್ತೈತಿ. ಸುಮ್ಮ ವಜ್ಜೆ ಹಿಡ್ಕೊಂಡು ನೀರ್ ತನ್ನೂ ಹಾಕ್ಬಿಡಕೀಗ. ಬೇಕಂದ್ರೆ ಆಕಿಗೆ ಒಂದು ಫಿಲ್ಟರ್ ಬಾಟಲ್ ತಗೊಳಂಬ. ಇವು ಫಿಲ್ಟರ್ ನೀರಲ್ಲ ತುಂಬ್ಕೊಂಡಿದ್ದು. ಅಲ್ಲಿ ಚಲ್ಬಿಡ್ರಿ, ರೋಡ್ ಐತಿ ಸಿಗವ ಬರೀ ಎಂತ ಅದೇ. ₹5 ಫಿಲ್ಟರ್ ನೀರು. ದೊಡ್ಡ ವಾಟರ್ ಬಾಟಲ್ ತಗೊಂಡ್ರೆ ಅಂದ್ರೆ ₹40 ಆಗ್ತೈತಿ. ರಿಫಿಲ್ ಮಾಡ್ಕೊಂಡ್ವಿ ಅಂದ್ರೆ ₹10 ಇಷ್ಟು ದೊಡ್ಡ ಬಾಟ್ಲಿ ಬರ್ತೈತಿ ನೀರು. ಮತ್ತೆ ಫಿಲ್ಟರ್ ವಾಟರ್ ಏನ್ ಬಿರಿಸಿಲ್ಲ, ಏನಿಲ್ಲ, ನೆಗಡಿ ಆಗಿಲ್ಲ ನಮ್ಗೆ ಯಾರಿಗೂ. ಅಗದಿ ಆರಾಮ ಅದೇವಿ ನೋಡ್ರಿ. ಬಿಸಿಲು ಭಾಳ ಐತಿ. ಚಾವಿ ಹಾಕ್ರಿ. ನೋಡ್ರಿ ಇಲ್ಲಿ ಗಿಡದ ಕೆಳಗೆ ಹೋಗಿ ಹೆಂಗೆ ಕೂತಾರ ಮಾಮ, ಅತ್ತಿ, ಸ್ಪರ್ಶ ಮತ್ತು ನಮ್ಮ ಶ್ವೇತಾ ಅವರು, ಅವ್ರ ಅಣ್ಣ, ವೈನಿ.
ಆಕೆ ರಾಣಿ ನೋಡ್ರಿ ಎಲ್ಲಿ ಓಡಾಡಕತ್ತಾಳ ಬಿಸ್ಲಾಗ. ಇಷ್ಟು ಬಿಸಿಲು ಐತಲ್ಲ, ಅದ್ರಾಗ ಬೇರೆ ಕರೆಂಟ್ ಇಲ್ಲ. ಸೊ ಹಿಂಗಾಗಿ ಅವರೆಲ್ಲ ಅಲ್ಲಿ ಹೋಗಿ ಕೂತಾರೆ. ನಂತರ ಆ್ಯಸ್ ಯೂಶುವಲ್ ನಮ್ಮದು ವಿಡಿಯೋ ಎಡಿಟಿಂಗ್ ಅಪ್ಲೋಡಿಂಗ್ ಇದೇ ಇರ್ತದೆ. ಸೊ ಎಡಿಟಿಂಗ್ ಆತ ಎಕ್ಸ್ಪೋರ್ಟ್ಗೆ ಹಚ್ಚಿ ಹೋಗಿದ್ದೆ ಪ್ರಸಾದ ತೊಗೊಳಕ್ಕೆ ಮಧ್ಯಾಹ್ನ ಊಟಕ್ಕೆ. ಇವಾಗ ಟೈಮ್ 3 ಗಂಟೆ ಆಯ್ತು. ಬಂದೊಂದು 15-20 ನಿಮಿಷ ಆಯ್ತು. ಮುಖ ತೊಗೊಂಡೆ ಬಿಸಿಲು ಭಾಳ ಆಯ್ತು ಅಂತೀವಿ. ಇವಾಗ ವಿಡಿಯೋ ಅಪ್ಲೋಡ್ ಹಚ್ಚಿಬಿಟ್ರೆ ಸಂಜೆ 6 ಗಂಟೆ ನಿಮ್ಮ ಮುಂದೆ ವಿಡಿಯೋ ಬಂದ್ಬಿಡ್ತದೆ ನೋಡ್ರಿ. ರೀ ಶ್ವೇತಾ ಅವ್ರೆ, ಮುಂಚೆನೂ ಮಧ್ಯಾಹ್ನ ಪ್ರಸಾದ ತೊಗೊಂಬಂದ್ರೆ ಬರ್ತೇನೆ ಇಲ್ಲಲ್ಲ? ಪ್ರಸಾದಾಗೂ ನೀವು ವಿಡಿಯೋ ತಗೊಂಡೇ ಇಲ್ಲ. ಹೌದು, ಮೊಬೈಲ್ ಫುಲ್ ಬ್ಯಾಟ್ರಿ ಇದು ಬಿಸಿಗೆ ಆಗಿ ಮೊಬೈಲ್ ವರ್ಕ್ ಆಗೋಲ್ತಾಗಿತ್ತು. ಭಾಳ ನೀಟಾಗಿ ಮೊಬೈಲ್ ವರ್ಕ್ ಆಗೋಲ್ತಿತ್ತು. ನೋಡ್ರಿ ಎಲ್ಲಾ ಪ್ಯಾಕ್ ಮಾಡಿಟ್ಟೇವಿ. ಯಾಕಂದ್ರೆ ಇವತ್ತು ನೈಟ್ 1 ಗಂಟೆಗೆ ಟ್ರೈನ್ ಐತಿ ನಮ್ದ. ಟಿಕೆಟ್ ಅಂತ ಬುಕ್ ಮಾಡ್ಸಿದ್ವಿ. ಯಾಕಂದ್ರ ಜನರಲ್ ಒಳಗ್ ಹೋಗೋದು ಬಹಳ ಕಠಿಣ ಐತಿ. ಸಿಂಗಲ್ಸ್ ಹೋದ್ರೆ ಏನೋ ಓಕೆ, ಬಟ್ ಫ್ಯಾಮಿಲಿ ಕರ್ಕೊಂಡು ಲಗೇಜ್ ಹಿಡ್ಕೊಂಡು ಹೋಗೋದಂದ್ರ ಇಂಪಾಸಿಬಲ್ ಐತಿ. ಯಾಕಂದ್ರ ಬಹಳ ರಶ್ ಇರ್ತೈತಿ. ನಮ್ ನಸೀಬ್ ಚಲೋ ಐತಂದ್ರ ಅವತ್ತ ಫ್ರೀ ಇರ್ಬೋದು. ಅಂದ್ರ ಜನರಲ್ ಒಳಗ ಟೈಮ್ ಏನ್ರ ಸುಮಾರು ಇತ್ತು, ಕುಂದ್ರಾಕ್ ಜಾಗ ಇರಂಗಿಲ್ಲ. ಯಾಕಂದ್ರ ಮೊನ್ನೆ ಕಲಬುರ್ಗಿಯಿಂದ ಬಹಳ ರಶ್ ಅಂದ್ರ ರಶ್ ಆಗ್ಬಿಡ್ತ. ಈಗ ಅದಕ್ಕ ಏನ್ ಬೇಡ ಬುಕ್ ಮಾಡ್ಸಿದ್ರು ಏನಾಗಿದ್ದಾಗ್ಲಿ ಅಂತ ಹೇಳಿ ಬುಕ್ ಮಾಡ್ಸಿದ್ವಿ. ಪರ್ ಹೆಡ್ 305 rupees ಏನೋ ಬಿತ್ತದ. ಅದು ಒಂದೊಂದ್ಸತಿ ಫ್ಲಕ್ಚುಯೇಷನ್ ಆಗ್ತಿರ್ತದೆ, ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಹಿಂಗಾಗಿ ಬುಕ್ ಮಾಡ್ಸಿದ್ವಿ. 25 ಸೀಟ್ ಖಾಲಿ ಇದ್ವು. ನಮ್ಮ ನಶೀಬ್ ಚಲೋ ಇತ್ತ ಚೆಕ್ ಮಾಡಿದಾಗ. ಅದ ಆಲ್ರೆಡಿ ಮೈಸೂರಿಂದ ಈಗ ಟ್ರೈನ್ ಬಿಟ್ಟಿಂದ ನಮಗ ಟ್ರೈನ್ ಟಿಕೆಟ್ ಸಿಕ್ಕು. ಈಗ ಬುಕ್ ಮಾಡಿವಿ 8 ಟಿಕೆಟ್. ಸೀಟು ಎಲ್ಲ ಸಿಕ್ಕವ. ಈಗ ಆರಾಮ್ ಬುಕ್ ಮಾಡಿದೈತಿ. 1 ಗಂಟೆಗೆ ಟ್ರೈನ್ ಹತ್ತದೈತಿ. ಈಗ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ನೋಡ್ರಿ. ಈಗ ಬಳಿ ಕ್ರೀಮ್ ಎಲ್ಲ ತಗೊಂಡು ಸಣ್ಣ ಹುಡುಗರಿಗೆ ಅಟಿಕೆ ಸಾಮಾನ ಎಲ್ಲ ತಗೊಳ್ಳೋಣ ಅಂತ ನೋಡ್ರಿ. ದೊಡ್ಡ ಇಜಿಟ್ ಲಘು ಬಾಸತ. ಅಯ್ಯ ಲಘು ಬಾ ಅಂತಂದೆ ಹೊಡ್ಕೋತ ಜಿಕ್ಕೋತ ಬಾ ಅಂದ್ರೆ ಜಿಕ್ಕೋತ ಬರ್ತೇನೆ. ಟೈಪ್ ಅದಾವ ಎಲ್ಲಾರ ಕೈಯಾಗ ಒಂದೊಂದು ಡಿಫ್ರೆಂಟ್ ಅದಾವ. ಇದೊಂದು ಹೂ, ಇದೊಂದು ಅಕ್ಕ ನಿಮ್ ಕಡೆ ಹೂ, ಇದೊಂದು ಚಲೋ ಅದಾವ. ಬಾಲ್ ಹಾಕಿ ಹಿಚ್ಕಿದ್ರೆ ಅಲ್ಲೈತ್ ನೋಡ್ರಿ ಬಾಲ್ ಕ್ಯಾಂಪದ. ಆಟ ಆಡಕ್ ಬರಲ್ಲ, ಅದು ಸಣ್ಣದೈತಿನ. ಬೇ ಬ್ಲೇಡ್ ಐತ್ ನೋಡ್ ಬನ್ನಿ. ಬೇ ಬ್ಲೇಡ್ ಏನಿದೆ ಅದ ಏನೋ ಹಿಂಗ್ ತಿರ್ಗಿಸ್ತಿದ್ವಲ್ಲ. ಕೆಳಗ ಕರ್ರ ಅಂತ ತಿರುಗ್ತಿತ್ತಲ್ಲ, ಅದಕ್ಕೇನೋ ಅಂತಾರ. ಮಣ್ಣಿ ತಂದಿದ್ ನೋಡ್ಲ ಲಾಸ್ಟ್ ಟೈಮ್. ಮೊದ್ಲು ಒಂದು ಸೀರಿಯಲ್ ಇತ್ತು ಪವರ್ ರೇಂಜರ್. ಅದ್ರಾಗ ಬರ್ತಿದ್ವು ನೋಡ್ರಿ. ಕರೆಕ್ಟ್. ನೀವು 90s ಕಿಡ್ಸ್ ಏನ್ರಿ? ಅದಕ್ಕೆ ನಮ್ಮ ಕ್ಯಾಟಗರಿ ಇದಾರ ನೀವು. ಬರ್ರಿ 90s ಕಿಡ್ಸ್ ಎಷ್ಟು ಮಂದಿ ಅದಾರ ಸ್ವಲ್ಪ ಬಡ ಕಮೆಂಟ್ ಮಾಡಿ ಹೇಳ್ರಪ್ಪ. ಮತ್ತೆ ಎಲ್ಲಿ ನಡೆದ್ರೆ ಎಲ್ಲಾರು ಕೂಡಿ ನದಿ ಕಡೆ ಹೊಂಟೇವ್ರಿ. ಓಕೆ. ಅದ ಹುಡುಗರೆಲ್ಲ ಮಕ್ಕೊಂಡು ಅದಕ್ಕೆ ಪಪ್ಪ ಏನಂದ್ರ ಹುಡುಗರು ಮತ್ತ ಅವಕ್ಕೂ ಎತ್ಕೊಂಡ್ ಅಡ್ಡಾಡಿದ್ರೆ ಅವಕ್ಕೂ ನಿತ್ಯ ಹಂಗಿಲ್ಲ. ಹೌದೌದು. ಹೋಗ್ ಬರ್ರಿ ನಾ ಇರ್ತೇನೆ ಅಂತಂದ್ರ ಅದಕ್ಕ ಪಪ್ಪನ ಮತ್ತ ಹುಡುಗರ್ನ ಅಲ್ಲೇ ಬಿಟ್ಟು ಬಂದೇವಿ. ಹೌದು. ನದಿ ನೋಡಾಕ ಬಂದೇವಿ. ಬಟ್ ಫುಲ್ ಒಣಗೈತಿ. ಒಂದ್ ಹನಿ ಸಹಿತ ನೀರಿಲ್ಲ. ನಿಮ್ಗೆ ತೋರಿಸ್ತೇನೆ ಬರ್ರಿ. ಅದಕ್ಕೆ ಹೇಳೋದ್ರಪ್ಪ, ಗಿಡ ನೆಡ್ಬೇಕಂತೇಳಿ ಹಸಿರು ಉಸಿರು ಅಂತೇಳಿ. ಎದಕ್ಕೆ ಹೇಳ್ತೇವ್ ನಾವು? ತಗ್ಗ ಇಲ್ಲ, ಬರ್ರಿ ಕಾಲ ಕೇಕ್ ಬಿದ್ದತ್ ನೋಡ್ಕೊಂಬರ್ರಿ. ಸೆತ್ತ ಮಾಡಮ್ಮ, ನೀರ್ ಕುಡಿಯಾಕತ್ ಬಿಟ್ರಲ್ಲ, ಯಾಕ ನೀರಡಿಕೆ ಬಾಳತ್ತ? ನದಿ ನೋಡಕ್ ಬಂದೇನಂತಂದ್ರಿ. ಅಯ್ಯಯ್ಯೋ, ಎಲ್ಲ ಹೂವು ಹಣ್ಣು ತೆಂಗಿನಕಾಯಿ ಎಲ್ಲ ಚಂದಿಲ್ಲ ಚಲ್ಬಿಟ್ರ ಭಕ್ತರ. ಅದನ್ನ ಅಂದ್ರ ಜೀವನ ಪಾವನ ಆಕೈತಿ ಹಿಂಗ ಅಂತಾರಲ್ಲ. ಈಗ ಅದನ್ನ ನೋಡಿದ್ರ ಒಂದ್ ಸ್ವಲ್ಪ ಏನ್ರ ಮೈಗ್ ಹತ್ತಂದ್ರೆ ಎಲ್ಲಿ ಏನ್ರ ರೋಗಗಳು ಬರ್ತಾವ ಅನ್ನೋಂಗ ಆಗ್ಬಿಟ್ಟೈತಿ. ಅದಕ್ಕ ನದಿಗಳಲ್ಲಿ ಅಲ್ಲಿ ಇಲ್ಲಿ ಹೂಗಳನ್ನ ಹಾಕಬಾರ್ದು, ಗಿಡಗಳನ್ನ ಹಾಕಬಾರ್ದು. ನಾವು ಮನ್ಯಾಗಿಂದ ಎಲ್ರ ಪೂಜೆ ಮಾಡಿದ ಕೂಡಲೇ ಅದ್ ಹೊಳಿಗೆ ಬಿಡ್ಬೇಕಂತ ಅಂತೇವಲ್ಲ. ಇರ್ಬೇಕು ಸಂಪ್ರದಾಯ ಇಲ್ಲಂತಿಲ್ಲ, ಬಟ್ ಅದನ್ನ ಏನ್ ಮಾಡ್ಬೇಕು ಅದಕ್ಕಿಂತ ಬೆಸ್ಟ್ ವೇ ಅಂತಂದ್ರ ಯಾಕೆ ಹೊಳಿ ಒಳಗೆ ಹಾಕಬೇಕು ಅಂತ ಹೇಳ್ತಾರಂದ್ರ ತುಳಿದಾಡಬಾರ್ದು ಅಂತ ಹಾಕ್ತಾರ. ನೀವು ಸುಮ್ಮನೆ ನಿಮ್ಮ ಮನೆ ಮುಂದೆ ಗಿಡ ಇರ್ತಾವಲ್ಲ, ಗಿಡಕ್ಕೆ ಹಾಕ್ರಿ, ಗೊಬ್ಬರ ಆಕೈತದ. ಕಾಯಿ ಹೂ ಮಾಲಿ ಎಲ್ಲ ಹಾಕ್ರಿ, ಗಿಡಕ್ಕೆ ಹಾಕ್ರಿ, ಗೊಬ್ಬರ ಆಕೈತಿ. ಹಿಂಗ ಮಾಡಿ ಹೊಲಸಾಟ ಮಾಡಿ ಹೋದ್ರ ನೆಕ್ಸ್ಟ್ ಬರೋವ್ರಿಗೆ ಹೆಂಗ ಅನಿಸ್ಬೇಕು? ಬರಾಕರ ಆಗ್ಬೇಕಲ್ಲ ಮನಸ್ಸು. ನೀರ್ ಬಂದ್ರು ಸಹಿತ ಎಷ್ಟು ಗಲೀಜ್ ಐತಿ. ಇದರಿಂದ ಎಲ್ಲ ನೋಡ್ರಿ ಅಲ್ಲಿ ಏನ್ರ ನೊಣ ಕೂತ್ ಬಂದು ನಮ್ಮ ಮೈ ಮೇಲೆ ಕೂತ್ ಕಡೋದು ಅಂದ್ರೆ ಮುಗೀತ.
ಹೋಗೋಣ. ಮಾಡಕ್ಕಾಗಿಲ್ಲ, ಪರಿಸರನ ನಾವು ಉಳಿಸ್ಬೇಕು. ನಮ್ ಕೈಯಾಗೈತಿ, ನಾವು ಉಳಿಸಿದ್ರ ಪರಿಸರ, ಇಲ್ಲಂದ್ರೆ ಪರಿಸರ ನಮ್ಮನ್ನ ಉಳಿಸಂಗಿಲ್ಲ. ಒಂದ್ ದಿವ್ಸ ಕಿಕ್ ಆಫ್ ಮಾಡ್ಬಿಡ್ತೈತಿ ನಮಗದು. ಮುಂದೊಂದ್ ದಿವ್ಸ ಎಷ್ಟೋ ವರ್ಷ ಆದ್ಮೇಲೆ ಈ ವ್ಲಾಗ್ ನೋಡಿದ್ರ ಅಂದ್ರ ಅವಾಗ ಹೇಳಿದ್ರು ಇವ್ರು ನಾವು ಕೇಳಿಲ್ಲ ಅಂತ ಅನ್ಕೊಂಡ್ರ ಕಾಲ್ ಮಿಂಚೋಗಿರ್ತೈತೆ ಅವಾಗ. ಅಲ್ಲ ನಾವ್ ಒಬ್ಬ ಹೇಳಾಕತ್ತಿಲ್ಲ ಇದನ್ನ ಹಿಂಗ್ ಮಾಡ್ರಿ ಅಂತೇಳಿ, ಪ್ರತಿಯೊಬ್ರು ಹೇಳ್ತಾರ ಪ್ರಕೃತಿನ ಉಳಿಸ್ರಿ ಅಂತೇಳಿ. ಅವಾಗ ಇದು ಫ್ಲಡ್ ಬಂದಿತ್ತಲ್ಲ, ಒಂದ್ 4 ವರ್ಷದ ಹಿಂದೆ ಜೋರ್ ಮಳಿ ಬಂದಿತ್ತಲ್ಲ, ಕೊರೋನಾಕ್ಕಿಂತ ಮುಂಚೆ 1 ವರ್ಷ. ಹೌದು. ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ತನಾನು ಅದ್ರ ಇದು ಇತ್ಲಾ, ಅಲ್ಲಿ ಮಠ ನೀರ್ ಬಂದಿತ್ತಂತ. ಹೌದು, ಪೂರ್ತಿ ಅರ್ಧ ಮಠ ನೋಡ್ರಿ ಅಲ್ಲಿ ಹಿಂದ್ ನಿಮ್ಮ ಅಣ್ಣ ವಿನಿ ಫೋಟೋ ಶೂಟ್ ನಡ್ಸ್ಯಾರ. ಟೈಮ್ ನೋಡ್ರಿ ಬರೋಬರಿ 6-10 ನಿಮಿಷ ಉಳ್ದೈತಿ. ಇಲ್ಲಿ ಕೂತ ಅಂತ ಚಹಾ ಕುಡಿಯತೈತಿ. ಟೆಂಪರೇಚರ್ ನೋಡಿದ್ರೆ ಹೈ ಆಗಿ ಎಲ್ಲಾರ ತಲೆಗಿಂದ ಬೆವ್ರು ಹರಿದಾರಿ ಆತೈತಿ. ಆದ್ರೂ ಕುದಿ ಚಹಾ ಕುಡಿಯೋ ಆಸೆ ಯಾರಿಗಿರಂಗಿಲ್ಲ ಹೇಳ್ರಿ. ಅದಕ್ಕೆ ನಮ್ಮ ವಿನಾಯಕ್ ಅವ್ರು ಎಲ್ಲರಿಗೂ ಚಹಾ ಕೊಡ್ಸಿದಾರೆ. ಅಲ್ಲಿ ನೋಡ್ರಿ ಎಲ್ಲ ಹೆಣ್ಮಕ್ಳು ಎಷ್ಟು ಚಂದ ಕೂತಾರಲ್ಲ. ಅಬ್ಬಾ ಏನ್ರಿ ಏನ್ ಮಾಡಕತ್ತೀರಿ ಎಲ್ಲರೂ? ಅಲ್ಲ ಮಾತಾಡ್ಕೋತ ಕೂತೀರಿ, ಅಡ್ಡಿ ಇಲ್ಲ. ಇಷ್ಟು ಸೆಕೆ ಐತಂತೆ ಗುರ್ತಿದ್ರು, ಬೀಸ್ಕೊಂತ ಗಾಳಿ ಕೂತಿದ್ರು ಬಿಸಿ ಚಾನ ಬೇಕಲ್ಲ. ಸಂಜಿಕ್ ಒನ್ ಟೈಮ್ ಚಹಾ ಕುಡಿಲಿಲ್ಲ ಅಂದ್ರೆ ಬೆಳಗ್ಗೆ ಒನ್ ಟೈಮ್ ಸಂಜಿಕ್ ಒನ್ ಟೈಮ್ ಕುಡಿತೇವೆ ನಾವು. ಅದಕ್ಕೆ ಈಗ ಸಂಜೆಗೆ 6 ಗಂಟೆ ಹಾಕಿ 15 ನಿಮಿಷ ಐತಿ. ಪಕ್ಕ ಕುಡುಕ್ರಂದ್ರ ನೀವ ಚಹಾ ಕುಡಿಯೋದು ಅಂದ್ರೆ ಇನ್ನು ಚಾ ಅದ್ರಾಗ ಕುಡುಕ್ರಂದ್ರ ನೀವ ನೋಡ್ರಿ ಹೆಂಗಂತೀರಿ. ಅದ ಚಾ ಕುಡಿಯೋದಂತ ನಾನು ಬೇರೆ ಏನಂತಂದಿಲ್ಲ. ಕಮೆಂಟ್ ಮಾಡಿ ಹೇಳ್ರಪ್ಪ ಎಷ್ಟು ಮಂದಿ ಚಾ ಕುಡುಕ್ರದಾರ. ನಾವು ಚಾಯ್ ಲವರ್ ಅಂತ ಹಾಕ್ರಿ, ಟೀ ಲವರ್ ಅಂತ ಹಾಕ್ರಿ. ಯಾರ ಒಂದ್ ಕಮೆಂಟ್ ಹಾಕಿ ಅದಕ್ಕೆ 100 ಲೈಕ್ ಕೊಡ್ರಿ. ಡಾಕ್ಟರ್ ಚಾ ಸಹಿತ ಕುಡಿಬೇಡ ಅಂತ ಹೇಳ್ತಾರೆ ಕೆಲವೊಬ್ರಿಗೆ, ಆದ್ರೂ ಚಾ ಕುಡಿದಂಗ್ ಬಿಟ್ಟಿರಂಗಿಲ್ಲ. ಹೌದೌದು. ಅಂದ್ರೆ ಈಗ ಶೆರೆ ಕುಡಿಯಕ್ ಔಷಧದ್ದು ಕೊಟ್ಟೆ ಬಿಡಿಸ್ತಾರ ಅಂತ ಹೇಳ್ತಾರೆ. ಚಾ ಕುಡಿಯಕ್ ಏನ್ ಕೊಟ್ಟು ಬಿಡಿಸ್ಬೇಕಂತ ಏನಿಲ್ಲ, ಶಿಸ್ತು ಹೀಟ್ ಆತಂದ್ರ ತವ ಬಿಟ್ಟಿರ್ತಾರ. ಆಗ್ಬಾರ್ದ ಜಾಗಕ್ಕೆ ಮೂಲವ್ಯಾಧಿ ಆತಂದ್ರ ಮುಗಿತ. ಚಾಯನ ನೀರು ಕುಡಿಯೋದು ಬಿಡಂದ್ರೆ ಬಿಟ್ಬಿಡ್ತಾರೆ. ಚಾ ಮೇಲೆ ಪ್ರೀತಿ ಇದ್ರೆ ಹೀಟ ಆಗಲ್ಲ, ಏನಾಗಲ್ಲ. ತಗೊಂಬರ್ತೈತಿ ಕುದಿಯತೈತಿ, ಫ್ರೆಶ್ ಮಾಡ್ಸಕತ್ತೇವಿ. ಅಂದ್ರೆ ಐತಿ ಅದು ಸ್ಟಾಕ್ ಐತಿ. ನಾ ಚಾ ಕುಡಿಯಲ್ಲ. ನೀವೆಲ್ಲರೂ ಹಾಪ್ ಚಾ ಹೇಳೈತಿ, ನಾ ಚಾ ಕುಡಿಯಂಗಿಲ್ಲ. ನನ್ ಬಿಟ್ಟು ಎಲ್ಲರೂ ಕುಡಿಯತ್ರಿ. ಶ್ವೇತಾರ ಏನ್ ಮಾಡಕತ್ತೀರಿ? ಓಕೆ, ಇವತ್ತು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರೆ. ಸೊ ಇವತ್ತ ಊರಿಗೆ ಹೋಗೋದೈತೆ ಅಂದ್ಕೊಳ್ಳಿ, ಲಾಸ್ಟ್ ಡೇ. ಶಾಪಿಂಗ್ ಮಾಡ್ಕೊಂಡು ಆರಾಮ ಏನ್ ಬೇಕಾದ್ ತಗೊಂಡ್ ಹೋಗ್ಬೇಕಂತ ಬಂದೇವಿ. ಬಟ್ ಇಷ್ಟು ಖಾಲಿ ತಿರ್ಗಾಡಿವಿ. ಈಗ ಶಾಪಿಂಗ್ ಮಾಡಕಂತ ಬಂದೇವಿ. ತಗೋರಿ ಏನೇನ್ ತಗೋತೀರಿ ಲಾಸ್ಟಿಗೆ ತೋರ್ಸರ ಅಂತ. ಏನ್ರಿ ಶ್ವೇತಾವ್ರ ಏನ್ ಶಾಪಿಂಗ್ ಮಾಡತ್ತೀರಿ? ಓಕೆ, ಅಲ್ಲೇನೇನ್ ತಗೊಂಡ್ರಿ? ಓಕೆ ಏನ್ರಿ ಶ್ವೇತಾವ್ರ ಏನ್ ತಗೊಂಡ್ರಿ ಮತ್ತೆ? ಈಗ ಅತ್ತಿಗೆ ಪರ್ಸ್ ನೋಡ್ರಿ ಅವ್ರದ್ದು ಎಂಟದರ ಪರ್ಸ್ ತಗೋತಾರಲ್ಲ, ಭಾಳ ದಿನ ಆಗಿತ್ತು ಅವ್ರ ಕಡೆ ಪರ್ಸ್ ಇದ್ದಿದ್ದಿಲ್ಲ. ಇದು ಪರ್ಸ್ ಚಂದ ಐತೆ ಅಂದ್ಬಿಡ್ಲೆ ಅವ್ರಿಗೆ ಪರ್ಸ್ ತಗೊಳತ್ತೆ. ನಮ್ಮ ಮಮ್ಮಿಗೆ ಥ್ಯಾಂಕ್ ಯು. ಶ್ವೇತ ನಿನಗೆ ಈ ಬಳಿ ತಗೋಲ್ಲ, ಈ ಪಿಂಕರ ತಗೋ, ಇಲ್ಲಾಂದ್ರೆ ಈ ಪಿಂಕ್ ತಗೋ. ಯಾವ್ದು ಬೇಕು ನಿಂಗೆ? ನಾ ಕೊಡಿಸ್ತೇನೆ. ತಗೋಲಿ, ಹಂಗೆ ಮಾಡಬೇಡ ಪ್ಲೀಸ್. ಚಂದ ಕಾಣತ್ತಾವಲ್ಲ, ಡಿಸೈನು ಚಂದ ಅನ್ನಿಸ್ತು, ಯೂನಿಕ್ ಅನ್ನಿಸ್ತ. ಸರಿ ತೋರಿಸ್ತಾನೆ ನೋಡ್ರಿ. ಇದು ಬಳಿಗೆ ನಾ ಸೆಲೆಕ್ಟ್ ಮಾಡೇನೆ ನಮ್ಮ ಶ್ವೇತಾ ಅವ್ರಿಗೆ. ಹೆಂಗೈತೆ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಮತ್ತೆ ಈ ಇಷ್ಟು ಬಳಿ ಒಳಗೆ ನಿಮ್ಗೆ ಯಾವ ಕಲರ್ ಇಷ್ಟ ಆತ ಅನ್ನೋದನ್ನು ಕಮೆಂಟ್ ಮಾಡ್ರಿ. ಪನ್ನೀರ್ ನೀ ತಿಂದಿ, ಟೇಸ್ಟ್ ಹೆಂಗೈತೆ ಅಂತ ನಿಂಗೆ ಗೊತ್ತಿರ್ತೈತಿ. ಇದು ನೋಡ್ರಿ, ಇವತ್ತು ಪನ್ನೀರ್ ಅಂತೇಳಿ ಒಂದು ಸೋಡಾ ಐತಿ. ನೋಡೋಣ ನಂದು ಹೆಂಗೈತೆ ಅಂತ ಟ್ರೈ ಮಾಡಿ ಕುಡಿಯಾಕ. ಕಲರ್ ನೋಡ್ರಿ ಹೆಂಗೈತೆ, ಗೋಲ್ಡ್ ಕಲರ್ ಕಾಣತೈತಿ. ಹಾ ತೋರ್ಸೈತೆ, ಕುಡಿದ್ ನೋಡಿ ಹೆಂಗೈತೆ ಟೇಸ್ಟ್. ಹೆಂಗೈತಿ? ಪನ್ನೀರ್ ಭಾಜಿ ಇದ್ದಂಗೆ ಐತೇನ? ಸ್ವೀಟ್ ಐತೋ, ಸಾಲ್ಟೆಡ್ ಐತೋ, ಸ್ಪೈಸಿ ಐತೋ, ಒಂಥರ ಟೇಸ್ಟ್ ಹೇಳಕ್ಕಾಗಲ್ದಂಗೆ ಐತಿ. ಅಕ್ಕ ನೀವು ಕುಡಿದ್ ನೋಡ್ರಿ, ಯಾವ ಟೇಸ್ಟ್ ಹೇಳ್ಬೇಕಾ ನೀವರೇ? ಹಂಗೈತಿ. ಅಲ್ಲ ಈಗ ವಿನಾಯಕ್ ಅವ್ರಿಗೆ ಟೇಸ್ಟ್ ಮಾಡಿ ನೋಡಕ್ ಹೇಳ್ಬೇಕ. ಅವ್ರ ಟೇಸ್ಟ್ ಯಾಕೆ ಅಂತ ಒಂದು ಡೈಲಾಗ್ ಹೇಳ್ಬೇಕ. ವಿನಾಯಕ್ ಅವ್ರೆ ಪ್ಲೀಸ್, ಹ್ಯಾವ್ ಅ ಟೇಸ್ಟ್ ಅಂಡ್ ಡೈಲಾಗ್ ಪ್ಲೀಸ್. ಎಲ್ಲ ಒಳ್ಳೇದ್ ಮಾಡಿದ್ರೆ ಈ ಟೇಸ್ಟ್ ಎಲ್ಲ ಯಾಕೆ? ವಿನಾಯಕ್ ಡೈಲಾಗ್ ಹೇಳ್ರಿ. ಓಕೆ, ಅತ್ತಿಗೂ ಕೊಡ್ಲಾ? ಬಾತಿ ನೀವು ಕುಡೀರಿ. ಸಣ್ಣವ್ರಿದ್ದ ಪೆಪ್ಸಿ ಅಂತ ಸಣ್ಣ ಕುಡಿತಿದ್ವಲ್ಲ,
ಆಕಿನೂ ನೋಡ್ತಾಳೆ ಈಗ ಪನ್ನೀರ್ ಇನ್ನೊಂದು ಕೊಟ್ಬಿಡ್ರಿ ಕುಡೀರಿ ಅದನ್ನ ಎಲ್ಲಾರು ಕುಡಿ ಮುಗಿಸ್ತಾರ ಹಾವು ಹಿಡ್ಕೊಂಡ್ಬಿಟ್ರಲ್ಲ ಕೈಯಾಗ ಅಯ್ಯಪ್ಪ ಅವು ಹೋಗ್ಲಾಡಿ ಅಲ್ಲ ಒಂದ್ ಇದನ್ನ ನೋಡಿದ್ರ ಹೆದರಾಕಿ ಇರ್ವಿ ನೋಡಿದ್ರ ಹೆದರಾಕಿ ಪೋಸ್ ಕೊಡೋದ್ ನೋಡ್ರಿ ಇದು ಅಬ್ಬಾ ಜಬರ್ದಸ್ತ್ ಸಾಕ್ಬಾರು ಡೌರನಿ ನಮ್ಮ ಸ್ಪರ್ಶಾಗ ಸಾಮಾನ್ ತಗೊಳ್ಳೋಣ ಶ್ವೇತಾ ಅವ್ರ ಇಲ್ಲ ನೋಡ್ರಿ 2 ಚೀಲ ಶಾಪಿಂಗ್ ಇಲ್ಲೊಂದ್ ಶಾಪಿಂಗ್ ಐತಿ ಇಲ್ಲೊಂದ್ ಚೀಲ ಶಾಪಿಂಗ್ ಐತಿ ಅತಿ ಕೈಯಾಗ ಒಂದಿಷ್ಟ ಅದಾವ ಏನ್ತವ್ರ ಇಂಥದಾರ ತಗೋ 10 ರೂಪಾಯಿ ಏನ್ರಿ ಶ್ವೇತವ್ರ ಎಲ್ಲ ಹೊಂಟ್ರಿ ಗುಡಿಗೆ ಹೊಂಟೇವ್ ನೋಡ್ರಿ ಇವತ್ತ ರಥೋತ್ಸವ ಐತಿ ನಿನ್ನೆ ನೋಡಕ್ ಆಗ್ಲಿಲ್ಲ ಸೊ ಇವತ್ತರ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೊಂಟೇವಿ ಬರ್ರಿ ಹೋಗೋಣ ಅಂತ ನಮ್ಮ ಮೊಬೈಲ್ ದ ಫ್ಲಾಶ್ ಆನ್ ಆಗೋಲ್ತ ಅದಕ್ಕೆ ಕ್ಯಾಮ್ರಾ ತಗೊಂಡ್ ಬಂದೇನಿ ಈಗ ಕ್ಯಾಮ್ರಾದ ವಿಡಿಯೋ ಮಾಡ್ಕೋತೀನಿ ನಡ್ರಿ ಥ್ಯಾಂಕ್ಸ್ ರೀ ನಿಮ್ಮ ಥ್ಯಾಂಕ್ಸ್ ರೀ ಹೌದ್ರಿ ಆರಾಮ್ ಹಾಯ್ ಆರಾಮ್ ನೀವ್ರಿ ಹಾಯ್ ಗಂಡಿ ಯಾವ ಊರ್ರಿ ನಿಮ್ದ ನಮ್ಮ ನರಗುಂದ್ರಿ ಹೌದ್ರಿ ಯಾವ ನಗರ ರೀ ಆನಂದ್ ನಗರದಾಗ ಹೌದ್ರಿ ನಮ್ದ ಏನ್ರಿ ಶ್ವೇತವ್ರ ಏನ್ ಮಾಡಕತ್ತೀರಿ ಏನಿಲ್ಲ ನೋಡ್ರಿ ಇಲ್ಲೇ ಹೊರಗೆ ಇನ್ನ ಫಂಕ್ಷನ್ ನಡೆದೈತಿ ಅದಕ್ಕ ನೋಡ್ಕೋತ ನಿಂತೇವಿ ಅಲ್ಲಿ ನೋಡ್ರಿ ಅಲ್ಲಿ ಭರತನಾಟ್ಯ ಅದು ಯಕ್ಷಗಾನ ಮಾಡಿದವ್ರು ಎಲ್ಲಾರು ಅಲ್ಲಿ ನಿಂತಾರ ಪರ್ಫಾರ್ಮೆನ್ಸ್ ಮಾಡಿದ್ರ ಅವ್ರ ಇಷ್ಟೊತ್ತ ನಮ್ ಸ್ಪರ್ಶ ರಂಗೋಲಿ ಮೇಲೆ ಆಟ ಆಡತಾಳ ಹೌದು ನಡ್ರಿ ಈಗ ಒಳಗ್ ಹೋಗೋಣ್ರಂತ ನಡ್ರಿ ಎಷ್ಟ್ ತನಕ ನೋಡ್ರಿ ರಾತ್ರಿ ಗುಡಿ ಹೌದ ಅಲ್ಲ ಪ್ರಸಾದ ತೊಗೊಳಕ್ಕೆ ಬಂದೇವು ನಾವು ಇಲ್ಲಿ ಅತ್ತಿ ಅದು ಎಲ್ಲರೂ ಕೂತಾರೆ ಇಲ್ಲಿ ಇವ್ರು ಕುಂತಾರೆ ಇಲ್ಲಿ ನಮ್ಮ ಶ್ವೇತಾ ಅವ್ರು ಕುಂತಾರೆ ನಮ್ಮ ಮಾಮಾರು ಇಲ್ಲದಾರೆ ನಾವಂತೂ ಇಲ್ಲೇ ಅದ ನೋಡ್ರಿ ಈಗ ಆಯ್ ಮಾಡ್ರಿ ಹಾಂ ನೋಡ್ರಿ ಪ್ರಸಾದ ತೊಗೊಳಕ್ಕಿರತ್ತಾರೆ ಬರ್ರಿ ಪ್ರಸಾದ ತೊಗೊಂಡು ಎಲ್ಲರೂ ಏನಾದ್ರಿ ಶ್ವೇತವ್ರು ಬರ್ರಿ ಚರಿ ತಿನ್ಬಾಪೆ ನಮ್ ಸ್ಪರ್ಶ ನೋಡ್ರಿ ಅವ್ರ ರಜ್ಜಾನ್ ಜೊತೆ ಹೆಂಗ್ ಓಡೋಡ್ ಹೊಂಟ ಮುಂದ್ ಅಡ್ಡಾಡ ಕೊಟ್ಟ ಬ್ಯಾಸ್ರಿ ಲೋಡಕಿ ಕನ್ಫ್ಯೂಸ್ ಭಾಳ ಆಕೈತ್ಲಾಕ ಕ್ಯಾಮ್ರಾ ಒಳಗೆ ವಿಡಿಯೋ ಮಾಡಕ್ಕೆ ಹೌದು ಯಾಕಡೆ ಐತಿ ಯಾಕಡೆ ಹೊಳಸ್ಬೇಕು ಏನು ಗೊತ್ತಾಗಂಗಿಲ್ಲ ನೀವು ಸ್ಕ್ರೀನ್ ಸೈಡ್ ತೊಗೊಂಡ್ರೆ ಗುರ್ತಾಗಲ್ಲ ಸ್ಕ್ರೀನ್ ಉಲ್ಟಾ ಮಾಡಿ ಅದಕ್ಕೆ ಹಾಕಿದ್ರೆ ಗುರ್ತಾಕೈತೆ ಇಲ್ಲಿ ನೋಡ್ರಿ ಹೆಂಗ್ ಹೊಂಟೈತಿ ಮುಂದೆ ಶ್ವೇತಾರ ಸುಮ್ಮ ಹಂಗ ಟೈಮ್ ಚೆಕ್ ಮಾಡ್ಬೇಕ ಇದು ಕ್ಲೈಮೇಟ್ ಶ್ವೇತಾರ ಏನ್ರಿ ಎಲ್ಲಿ ಬಂದ್ ಕೂತೀರಿ ಇಲ್ಲೇ ಈಗ ಟೈಮ್ ನೋಡ್ರಿ 10:10 ಆಗೈತಿ ನಮ್ದು ಟ್ರೈನ್ 1 ಗಂಟೆಗೆ ಐತಿ ಹಸಿ ಹೋಗ್ತೈತಿ ಅಲ್ಲೇ ಪ್ರಸಾದ ಅಂತ ತಗೊಂಡೇವಿ ಈಗ ಹೊಟ್ಟಿ ತುಂಬೈತಿ ಬಟ್ 1 ಗಂಟೆ ಮುಂದೆ ಎಚ್ಚರಿರ್ಬೇಕಲ್ಲ ಆಮೇಲೆ ನಿದ್ದೆ ಬರಂಗಿಲ್ಲ ಅದಕ್ಕೆ ಸ್ವಲ್ಪ ಫ್ರೈಡ್ ರೈಸ್ ಅಂತ ತಗೊಂಡು ಹೋಗ್ತೀವಿ ದಾರಾಕ್ ತಿನ್ನಾಕ ಅಂತ ಹೇಳಿ ನಿಮ್ಮ ಅಣ್ಣಗಳು ಪಾರ್ಸಲ್ ಕಟ್ಸಾಕತ್ತಾರ ಹೆಂಗಂತೀರೇನ ಅದಕ್ಕೆ ಈಗ ಪಾರ್ಸಲ್ ತಗೊಳತ್ತಾರ ಅನ್ನಗಳು ಇದ್ರು ನಾವು ಹಂಗ ಇಲ್ಲಿ ಅಡ್ಡಾಡ್ಕೋತ ಬಂದ್ವಿ ಅನ್ನಗಳು ಸಿಕ್ಕ್ರ ಅಂತ ಕೂಡ್ಲೆ ಇಲ್ಲೇ ಕೂತ್ವಿ ನಾವ ಮಮ್ಮಿ ಪಪ್ಪ ಕೀರ್ತಿ ವೈನಿ ಎಲ್ಲಾರು ಅಲ್ಲೇ ಅದಾರ ಹೋಟೆಲ್ ಕಡೆ ಕೂತಾರ ನಾವ್ ಇಲ್ಲೇ ರೂಮ್ ಕಡೆ ಕೂತಾರ ರೂಮ್ ಕಡೆ ಚೆಕ್ಔಟ್ ಮಾಡ್ಬೇಕಾದ್ ನೀವು ಹೊರಗೆಲ್ಲ ತಂದ ಬ್ಯಾಗ್ ಇಟ್ಟೇವಿ ಚೆಕ್ಔಟ್ ಆಗೈತೆ ಆಲ್ರೆಡಿ ಚೆಕ್ಔಟ್ ಆಗೈತಿ ಈಗ ಹೋಗಿ ಬ್ಯಾಗ್ ಎಲ್ಲ ತಗೊಂಡ ರೈಲ್ವೆ ಸ್ಟೇಷನ್ ಹೋಗ್ಬೇಕಾ ರಿಸರ್ವೇಶನ್ ಹತ್ರ ಆಗೈತಿ ರೆಸಲ್ಯೂಷನ್ ರಿಸರ್ವೇಶನ್ ಸಾರಿ
ರಿಸರ್ವೇಶನ್ ಹತ್ರ ಆಗೈತಿ. ಇವತ್ತ ಟೆಂಪ್ರೇಚರ್ ಚೆಕ್ ಮಾಡಿಲ್ಲ ನಾ ದಿವ್ಸಡಿ ಫುಲ್ ಬಿಸಿ ಇದ್ವಿ ಕೆಲ್ಸದಾಗ, ಸ್ವಲ್ಪ ಅಲ್ಲಿ ಓಡಾಟ ಅದಿದಾತ. ಆಮೇಲೆ ಈಗ ಟೆಂಪ್ರೇಚರ್ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿ ಎಷ್ಟಿರ್ಬೋದು ಹೇಳ್ರಿ ಈಗ ಸದ್ಯಕ್ಕೆ ನೋಡ್ರಿ ನಂದು ಆಪಲ್ ವಾಚ್ ಒಳಗೆ ತೋರ್ಸಾತೈತಿ 31 ಡಿಗ್ರಿ ಐತಿ. ಆಮೇಲೆ ಫುಲ್ ಡೇ ಒಳಗೆ ಎಷ್ಟಿತ್ತಪ್ಪ ಅಂದ್ರೆ 40 ಡಿಗ್ರಿ ಇತ್ತು ನೋಡ್ರಿ ಇವತ್ತು. ಇವತ್ತ ಆಕ್ಚುಲಿ ಮಾಡಾಗಿತ್ತ ಅದ್ರ ಸಹಿತ ಇಷ್ಟ ಹಿಂಗ ಕ್ಲೈಮೇಟ್ ಹೊಲ್ಸಿತ್ತಲ್ಲ ಭಾಳ ಕೆಟ್ಟ ಒಂಥರ ಬಿಸಿಲು ಭಯಂಕರ ತ್ರಾಸ, ಅಲ್ಲೆಲ್ಲ ನೀರ್ ಇಳ್ಯಾತಿತ್ತು ನೋಡ್ರಿ. ಭಾಳ ತ್ರಾಸ. ನಾವು ಈಗ ಬಂದ್ ರೀಲ್ಸ್ ಮಾಡ್ಕೋಬೇಕಂತ ಎಷ್ಟೊಂಡ ರೀಲ್ಸ್ ನೋಡಿ ಇಟ್ಟಿದ್ನಿ. ಒಂದ್ ರೀಲ್ಸ್ ಮಾಡಕ್ಕಲ್ಲ, ಇಲ್ಲಿಗೆ ದರ್ಶನ ಸ್ವಾಮಿ ದರ್ಶನ ಆತಿಲ್ಲ, ಸೀದಾ ರೂಮ್ ಕಡೆ ರೈಟ್ ಹೋಗಿ ಜೋರ್ ಫ್ಯಾನ್ ಹಚ್ಚೋಂಗ್ ಕುಂಡ್ರದ ಕುಂತು ಬಿಡೋದು. ಯಾಕಂದ್ರೆ ಹೊರಗೂ ಸಹಿತ ಅಷ್ಟು ಗಾಳಿ ಇಲ್ಲ. ಯಾಕಂದ್ರೆ ಮಾರ್ಚ್ ಟೈಮ್ ಇದೆ, ಈಗ ಇದು ಸಾರಿ ಮಾರ್ಚ್ ಸ್ಟಾರ್ಟಿಂಗ್ ಇದೆ, ಈಗ ಇಷ್ಟು ಬಿಸಿಲು ಐತಿ. ಇನ್ನು ಮಾರ್ಚ್ ಏಪ್ರಿಲ್ ಮೇ ಅಂದ್ರೆ ಎಷ್ಟು ಬಿಸಿಲು ಅಂತೀನಿ. ಅಲ್ಲಿ ಎಳ್ನೀರ್ ಕುಡಿದ್ರೆ ಆಗಲ್ಲೇ ಅವ್ರಿಗೆ ಕೇಳಿದ್ವಿ ಎಷ್ಟು ಹೋಗ್ಬೋದು ಅಂತ ಹೇಳಿ 46, 48 ಮಟ್ಟ ಹೋಗ್ತೈತೆ ಅಂತ ಬಿಸಿಲು. ಏನದ ಐತಿಲ್ 46, 48 ಅಂತ ಬದಾಮ್ಯಾಗ 36, 37 ಅಂದ್ರೆ ಎಷ್ಟು ಬಿಸಿಲು ಅಂತೇವೆ ನಾವು. ಇಲ್ಲಿ 46 ಅಂತಂದ್ರೆ ಹೆಂಗ್ ಹಾಕಿರ್ಬೇಕಂತ ನಾನು ಹೆಂಗಿರ್ತಾರ ಜನ ಅಂತ ಹೆಂಗಿರ್ತಾರಿಲ್ಲ ಅಂತ ನಾನು ಎಲ್ಲ ಸೆಟ್ ಆಗ್ಬಿಟ್ಟೈತ್ರಿ ನಮ್ಗಂತಾರ. ನಿಮ್ ಕಡೆ ಹೈಯೆಸ್ಟ್ ಎಷ್ಟು ಬಿಸಿಲು ಐತಂತ ಚೆಕ್ ಮಾಡಿ ಒಂದ್ ಸ್ವಲ್ಪ ಕಮೆಂಟ್ ಹಾಕ್ರಿಪ್ಪ. ನಿಮ್ಮ ಊರ ಹೆಸರು ಹಾಕಿ ನಾವು ತಿಳ್ಕೊತೇವಿ ಎಲ್ಲ ಕಡೆ ಎಷ್ಟೆಷ್ಟು ಬಿಸಿಲು ಐತಂತೇಳಿ. ನಿಮ್ಮ ಮೂಲಕ ಎಲ್ಲರೂ ತಿಳ್ಕೊಲಿ, ಕಮೆಂಟ್ ಸೆಕ್ಷನ್ ಓದಿ ಎಲ್ಲೆಲ್ಲಿ ಎಷ್ಟು ಬಿಸಿಲು ಐತಂತೇಳಿ. ಹೌದಿಲ್ರಿ? ಹೌದ್ರಿ, ಕರೆಕ್ಟ್. ಯಾರ ಕಡೆ ಜಾಸ್ತಿ ಬಿಸಿಲು ಐತೆ ಅನ್ನೋದನ್ನ ನೋಡೋಣ. ಹೈಯೆಸ್ಟ್ ನನಗನ್ಸೋ ಮಟ್ಟಿಗೆ ರಾಯಚೂರು ಅನಿಸ್ತೈತಿ. ನೋಡೋಣ, ಕಮೆಂಟ್ ಮಾಡಿ. ಇದ್ರ ಹೈಯೆಸ್ಟ್ ಹೋಗೇ ಇಲ್ಲ ಬರ್ರಿ, ನಮ್ದು ಪಾರ್ಸಲ್ ಬಂದ್ ಅನಿಸ್ತೈತಿ. ನೆಕ್ಸ್ಟ್ ತೊಗೊಂಡೋಗೋಣ. ನೋಡ್ರಿ ಹನಿ ಕೂತಲ್ಲೇ ಹನಿ ಸೋರಾಕತ್ತವ. ನೀರನ್ ತೆಲ್ಲಿ 4 ಸಲ ತಕೊಂಡೆ ಮುಂಜಾನಿಂದ. ತಂಡ ಇರ್ತೈತೇನೋ ಅಂತ ಹೇಳಿ ಕ್ಯಾಪ್ 4 ಇಟ್ಕೊಂಬಂದೆ. ನಿಮ್ದು ಇಕ್ಕಿದ್ರು ನಂದು ಎಲ್ಲರದ್ದು ಕ್ಯಾಪ್ ಇಟ್ಕೊಂಬಂದೆ ನಾನು. ಪುಣ್ಯಕ್ಕೆ ಸ್ವೆಟರ್ ಜಾಕೆಟ್ ಒಂದು ಇಟ್ಕೊಂಬಂದಿಲ್ಲ. ರಾಘವೇಂದ್ರ ಸ್ವಾಮೀಜಿ ಕಿ ನಡ್ರಿ. ಸಮಾಧಾನವಾಗಿ ದರ್ಶನ ತಗೊಂಡ್ವಿ, ಬಹಳ ಸುಖ ಸಿಕ್ತು ನಮಗ. ರಾಯರ ಮಠಕ್ಕೆ ಬಂದ 4 ಸಲ ಕಣ್ತುಂಬ ತುಂಬ್ಕೊಂಡ್ವಿ ಅಜ್ಜಾರ್ನ. ಈಗ ವಾಪಸ್ ನಮ್ಮ ಊರ್ ಕಡೆ ನಾವ ಹೋಗೋಣಂತ. ವಿನಾಯಕ್ ಅವ್ರಿಗೆ ದೊಡ್ಡ ಕ್ರೆಡಿಟ್ಸ್ ಇದಕ್ಕ, ಅವರೇ ಎಲ್ಲ ಕರ್ಕೊಂಡ್ ಬಂದಿದ್ದು ಎಲ್ಲಾರ್ನು. ನಡ್ರಿ ಈಗ ಹೋಗೋಣ. ನಡ್ರಿ ನೀವ್ ಎಲ್ಲಿ ಕುಂಡಿರ್ತೀರಿ? ಅಲ್ಲಿ ಕುಂಡಿರ್ತೇನ್ರಿ ಮಮ್ಮ. ಏನ್ರಿ ಶ್ವೇತಾ ಅವ್ರ, ರೈಲ್ವೆ ಸ್ಟೇಷನ್ ಬಂದ್ ಮುಟ್ಟಿದ್ರಿ? ಟೈಮ್ ನೋಡಿದ್ರೆ 11:30 ಆಗೈತಿ. ರೈಲ್ವೆ ಸ್ಟೇಷನ್ ಬಂದ್ ಮುಟ್ಟಿದ್ವಿ. ಈಗ ನೋಡ್ರಿ ಬ್ಯಾಗ್ ಗಳೆಲ್ಲ ಇಟ್ಕೊಂಡು ಇಲ್ಲಿ ಕೂತೇವಿ. ನಮ್ದು ಎಷ್ಟು 8 ಐತಿ. ಟ್ರೈನ್ ಎಷ್ಟೊತ್ತಿಗೆ ಬರ್ತೈತಂತ? 12:30 ಅಂದಾರ. 20 ನಿಮಿಷ ಲೇಟ್ ಆಕೈತೆ ಅಂತ ತೋರ್ಸಾತೈತಿ ಮೊಬೈಲ್ ಒಳಗ. ಹೌದಾ? ನೋಡೋಣ ಏನಾಕೈತೆ ಅಂತ ಹೇಳಿ. ನಡ್ರಿ ಬಾಯ್ ಬಾಯ್ ಮಾಡತ್ತ ಟ್ರೈನಿಗೆ. ಏ ಸ್ವತಃ ಹತ್ತಿ ಬಿಡೋಣ ನಡ್ಲಿ. ರಿಸರ್ವೇಶನ್ ಇಲ್ಲ, ಏನಿಲ್ಲ. ಕಾರ್ ಗಾಡಿ ಬದಾಮಿ ಆಗೈತಲ್ಲ ಕರೆ. ಇಲ್ಲ ಇದೇ ಟ್ರೈನಿಗೆ ಹತ್ತಿ ಬಿಡ್ತಿದ್ವಿ. ಏ ಜನರಲ್ ಅಲ್ಲಿ ರಿಸರ್ವೇಶನ್ ಇವು. ಜೋರ್ಗೆ ಹೇಳ್ರಿ, ಕೇಳಂಗಿಲ್ಲ ಅವ್ರಿಗೆ. ಜೋರ್ಗೆ ಹೇಳ್ರಿ, ಕೇಳಂಗಿಲ್ಲ ಅವ್ರಿಗೆ. ಟೈಮ್ ನೋಡ್ರಿ ಬರೋಬ್ಬರಿ ಎಷ್ಟಾತ? 11:15 ಆಗಿ ಬಂತ. ಶ್ವೇತಾ ಮುಂಜಾನಿಂದ ಕ್ಯಾಮ್ರಾ ಬಿಸಿ ಆಗಿದ್ದ, ಮೊಬೈಲ್ ಬಿಸಿ ಆಗಿದ್ದ, ಈಗ ಫ್ಲಾಶ್ ಆನ್ ಆತ್ ನೋಡ್ರಿ. ಪಾರ್ಸಲ್ ತಗೊಂಡಿದ್ವಿಲ್ಲ, ಇನ್ನೂ ಬಿಸಿ ಐತಿ ನೋಡ್ರಿ. ಹೌದಾ? ನಮಗ ನಮ್ ಟ್ರೈನು ಬಂತ, ನಾವು ಟ್ರೈನ್ಯಾಗೂ ಕೂತ್ವಿ, ನಮ್ ಸೀಟು ಸಿಕ್ಕು. ರಿಸರ್ವೇಶನ್ ಇಲ್ಲೆಲ್ಲ 5 ಅದಾವ. ಆ ಕಡೆ ಒಂದೈತಿ, ಆ ಕಡೆ 2 ಅದಾವ. ಈಗ ಫಸ್ಟ್ ಕ್ಲಾಸ್ ಊಟ ಮಾಡೋಣಂತ, ಊಟ ಮಾಡಿ ಮಕ್ಕೋಣಂತ. ರೊಟ್ಟಿ ತಿಂತೀರೇನ? ನೋಡೋಣ, ಹಾಕ್ರಿ ಫಸ್ಟ್ ರೈಸ್. ಕ್ಯಾಮ್ರಾ ಬಂದ್ ಮಾಡ್ತಂತ ಮತ್ತೆ ಬಿದ್ದಿದ್ದು. ಆಕಿಗೆ ಎಷ್ಟು ಖುಷಿ ಆಗೈತೆ ನೋಡ, ಮ್ಯಾಲ್ ಕೂತ ಟ್ರೈನ್ಯಾಗ. ನಗತಾಳ ನೋಡಿ ಹೆಂಗ. ಚಡ್ಡಿ ಬೇಡ ಏನು ಬೇಡ ಹಾಕಿದ್ರಿ? ಓಕೆ. ರಿಸರ್ವೇಶನ್ ಮಾಡಿದ್ವಿ, ಲಾಸ್ಟ್ ಮೂಮೆಂಟಿಗೆ ನಮ್ಗೆ ಸೀಟ್ ಸಿಗೈತಿ. ಬಂದ್ರಿ, ನಾನು ಮೇಲೆ ಬಂದೆ. ಏನ್ ಮಾಡತ್ತಾಳಕಿ ಆಟ? ಬೀಳತೈತಿ ಚಿನ್ನು. ಏನಿಲ್ಲ ನೋಡ್ರಿ, ಈಗ ಊಟ ಮಾಡಿದ್ವಿ ನಾವ. ನೋಡಿದ್ವಿ ನೀವು, ನಾವು ಫ್ರೈಡ್ ರೈಸ್ ಅನ್ನ ತಗೊಂಡ್ ಬಂದಿದ್ವಿ. ಊಟ ಮಾಡಿ ಈಗ ಮಕ್ಕೋಬೇಕ, ನಿದ್ದೆ ಬಂದೈತಿ. ಟೈಮ್ ನೋಡ್ರಿ 1 ಗಂಟೆ ಅದು ಬರೋಬ್ಬರಿ. ಈಗೀಗರೆ ಇನ್ನ ನಿದ್ದೆ ಬಂದಿಲ್ಲ. ಇವತ್ತಿನ ವ್ಲಾಗ್ ಅಂತೂ ನೋಡಿದ್ರಿ ನೀವು. ಹೆಂಗ ಅನ್ಸ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ
ಕಮೆಂಟನ್ನ ಓದೋಕ್ಕಾಗಿಲ್ಲ. ಊರಿಗೆ ಹೋದಾದ್ಮೇಲೆ ನಾನು ಎಲ್ಲ ಕಮೆಂಟನ್ನು ಓದ್ತೇನೆ ಅಂತ ನೋಡ್ರಿ. ಗುಡ್ ನೈಟ್ ಅಪ್ಪಿ, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್ ಅಭಿ. ಗುಡ್ ಡೇ, ಮಜಾ ಬೇಡ. ಲವ್ ಯು. ಮತ್ತೆ ಓಕೆ, ಸೊ ಚಲೋ, ಗುಡ್ ನೈಟ್. ಸ್ಮೈಲ್. Sri 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 has very seated fellowship and also internet audiology. They are very thorough publication. And